ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 236 ಪಾಯಿಂಟ್ಸ್ ಡೌನ್ ಆಗಿ 60,621 ಅಲ್ಲಿ ಕ್ಲೋಸ್ ಆದರೆ, ನಿಫ್ಟಿ 80 ಪಾಯಿಂಟ್ಸ್ ಡೌನ್ ಆಗಿ 18,027 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 178 ಪಾಯಿಂಟ್ಸ್ ಗೈನ್ ಆಗಿ 42,506 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 0.7% ಡೌನ್ ಆದರೆ, ಸ್ಮಾಲ್ ಕ್ಯಾಪು 0.45% ಡೌನ್ ಆಗಿದೆ. ಇವತ್ತು FISು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ 2,200 ಕ್ರೋರ್ಸ್ ಸೆಲ್ ಮಾಡಿದ್ರೆ, DISು 1,510 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆ್ಯಕ್ಷನ್, ಬ್ಯಾಂಕಿಂಗ್ ಸ್ಟಾಕ್ಸು ಬೆಟ್ರಾಗೆ ಪರ್ಫಾರ್ಮ್ ಮಾಡ್ತಿದ್ರೆ, FMCG ಆ್ಯಂಡ್ ಕನ್ಸ್ಯೂಮರ್ ಸ್ಪೇಸ್ನಲ್ಲಿರುವಂಥ ಸ್ಟಾಕ್ಸ್ ನಮಗೆ ಕರೆಕ್ಷನ್ ಕಾಣಿಸಿದೆ. ಆ್ಯಂಡ್ ನಿಫ್ಟಿ ರಿಲೇಟೆಡ್ ಆಗಿ ಫ್ರೆಂಡ್ಸ್, ಇದು ಐ ಥಿಂಕ್ 4 ವೀಕ್ಸಿಂದ ನೋಡ್ತಿದ್ದೀವಿ ಈ ರೇಂಜ್ನ 17,800 ಟು 18,300. ಡೌನ್ ಸೈಡ್ ಹೋದಾಗ 17,770 ಆರ್ 760 ಅರೌಂಡು ಬೈಯಿಂಗ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಆ್ಯಂಡ್ ಅಪ್ಸೈಡ್ಗೆ ಹೋದಾಗ 18,200 ಟು 18,300 ಈ 100 ಪಾಯಿಂಟ್ ರೇಂಜಲ್ಲಿ ನಮಗೆ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಇನ್ ಬಿಟ್ವೀನ್ ಈ ರೇಂಜಲ್ಲೇ ನಮಗೆ ಈ 500 ಪಾಯಿಂಟ್ ರೇಂಜಲ್ಲಿ ನಿಫ್ಟಿ ಸ್ವಿಂಗ್ ಆಗ್ತಿದೆ. ಬಟ್ ಫ್ರೆಂಡ್ಸ್, ಇಲ್ಲಿಂದ ಸ್ವಲ್ಪ ಡೇಸ್ನಲ್ಲಿ ಐ ಥಿಂಕ್ 6 ಟ್ರೇಡಿಂಗ್ ಸೆಷನ್ ಆದಮೇಲೆ ನಮಗೆ ಬಡ್ಜೆಟ್ ಇದೆ. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಯಾವ್ಯಾವ ವರ್ಷಗಳಲ್ಲಿ ಬಡ್ಜೆಟ್ಗಂದರೆ ಮುಂಚೆಯಿಂದ ಒಂದು ತಿಂಗಳಿಂದ ಎಷ್ಟೆಷ್ಟು ರಿಟರ್ನ್ ನಿಫ್ಟಿ ಕೊಟ್ಟಿದೆ, ಆ್ಯಂಡ್ ಬಡ್ಜೆಟ್ ಆಗಿರುವುದ ದಿವಸದಿಂದ ಒಂದು ತಿಂಗಳವರೆಗೂ ಎಷ್ಟೆಷ್ಟು ನಿಫ್ಟಿ ರಿಟರ್ನ್ ಕೊಟ್ಟಿದೆ ಅನ್ನೋದು ನೀವು ಗಮನಿಸಿದ್ರೆ ಮೋಸ್ಟ್ಲಿ ಒಂದು ಬಿಗ್ ಸ್ವಿಂಗ್ಸೇ ನಮಗೆ ಕಾಣಿಸ್ತಾ ಇರುತ್ತೆ. 1 or 2 ಕೇಸಸ್ ಬಿಟ್ಟರೆ ಮೋಸ್ಟ್ ಆಫ್ ದಿ ಟೈಮ್ಸು ನಿಫ್ಟಿನಲ್ಲಿ 2% ಆಫ್ ದಿ ಮೂವ್ ನಮಗೆ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ ದ ವರ್ಸ್ಟ್ ಕೇಸ್ 8%, 6%, 7% ಬಡ್ಜೆಟ್ಗೆ ಮುಂಚೆನೂ ಅದಾದಮೇಲೆ ಬಡ್ಜೆಟ್ ಆದಮೇಲೂ ಸ್ವಿಂಗ್ಸ್ ಕಾಣಿಸಿದೆ. ಆ್ಯಸ್ ಆಫ್ ನಾವು ನಮಗೆ ನಿಫ್ಟಿ ರಿಲೇಟೆಡ್ ಆಗಿ ದೊಡ್ಡದಾಗಿ ಸ್ವಿಂಗ್ಸು ಈ ರೀಸೆಂಟ್ ವೀಕ್ಸಲ್ಲಿ ಕಾಣಿಸ್ತಾ ಇಲ್ಲ. 17,800 ಟು 18,300 ಇನ್ ಬಿಟ್ವೀನ್ ರೇಂಜಲ್ಲೇ ನಮಗೆ ನಿಫ್ಟಿ ಸ್ಟಕ್ ಆಗಿದೆ. ಆ್ಯಂಡ್ ಕಂಪೇರ್ಡ್ ವಿತ್ ಇಂಡೆಕ್ಸು ನೀವು ಗಮನಿಸಿದ್ರಿ, ನಿಫ್ಟಿ IT ಇಂಡೆಕ್ಸು 3.5% ಬೆಳೀತಾ ಇದ್ರಿ, ನಿಫ್ಟಿ ಬ್ಯಾಂಕು ಇಂಡೆಕ್ಸು 1.5% ಕರೆಕ್ಟ್ ಆಗಿದೆ. ಬಟ್ ಕಂಪ್ಯಾರಿಟಿವ್ಲಿ ಬ್ಯಾಂಕಿಂಗ್ ಸ್ಟಾಕ್ಸು ಬೆಟರ್ ನಂಬರ್ಸೇ ಪೋಸ್ಟ್ ಮಾಡ್ತಿದೆ. ಬಟ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ನಾವು 6 ಡೇಸ್ ಬ್ಯಾಕು ಮಾಡಿರುವಂಥ ವೀಡಿಯೋದಲ್ಲಿ ನಾವು ಮಾತಾಡ್ಕೊಂಡು ಹಾಗೆ ಫ್ಯಾಕ್ಟರ್ಸು IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಪ್ಲೇ ಮಾಡ್ತಿದ್ರೆ, ಶಾರ್ಟ್ ಟರ್ಮು ಬ್ಯಾಂಕಿಂಗ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಲಿಟಲ್ ಪ್ರಾಫಿಟ್ ಬುಕ್ಕಿಂಗು ಈ ರೀಸೆಂಟ್ ಟೈಮ್ಸಲ್ಲಿ ಕಾಣಿಸಿದೆ. ಬಟ್ ಇವತ್ತು ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ವೀಕ್ನೆಸ್ ಕಾಣಿಸಿಲ್ಲ. ಆ್ಯಂಡ್ ಅಪ್ಕಮಿಂಗ್ ಟೈಮ್ಸಲ್ಲಿ ಬರ್ತಿರುವಂಥ ಇಂಪಾರ್ಟೆಂಟ್ ರಿಸಲ್ಟ್ಸ್ ನಾವು ಗಮನಿಸಬೇಕಾಗಿದೆ. ಬಿಕಾಸ್ 21st January ICICI ಬ್ಯಾಂಕ್ಸ್ ಆ್ಯಂಡ್ ಕೊಟಕ್ ಮಹೇಂದ್ರ ಬ್ಯಾಂಕ್ ನಂಬರ್ ಬರ್ತಿದೆ. ಇದು ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್. ಆ್ಯಂಡ್ 23rd ನಮಗೆ ಆಕ್ಸಿಸ್ ಬ್ಯಾಂಕ್ ನಂಬರ್ಸು ಬರ್ತಿದೆ. ಇವೆಲ್ಲನೂ 21st ಬರುವಂಥ ICICI ಬ್ಯಾಂಕ್ ಆ್ಯಂಡ್ ಕೊಟಕ್ ಬ್ಯಾಂಕ್ ಆದಮೇಲೆ 23rd ಬರ್ತಿದೆ ಆಕ್ಸಿಸ್ ಬ್ಯಾಂಕು. ಇವೆಲ್ಲನೂ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಇಂಪಾರ್ಟೆಂಟಾಗಿ ಪ್ಲೇ ಮಾಡ್ತಾ ಇದ್ರೆ, ರಿಲಯನ್ಸ್ ರಿಲೇಟೆಡ್ ಆಗಿ ಬರುವಂಥ ರಿಸಲ್ಟ್ಸು ಪರ್ಟಿಕ್ಯುಲರಾಗಿ ರಿಸಲ್ಟ್ಸು ಇವತ್ತು ಬರುತ್ತೆ ನಮಗೆ. ಆ್ಯಂಡ್ ಅದರಲ್ಲೂ ಕನ್ಸ್ಯೂಮರ್ ಸೆಂಟಿಮೆಂಟು ಆ ಕನ್ಸ್ಯೂಮರ್ ಸ್ಪೇಸ್ ಲೈಕ್ ಜಿಯೋ ಆದರೂ ರಿಲಯನ್ಸ್ ರಿಟೈಲ್ ಆದರೂ ಹೇಗೆ ಪರ್ಫಾರ್ಮ್ ಮಾಡಿದೆ ಅನ್ನೋದು ನಾವು ಗಮನಿಸಬೇಕು. ಬಿಕಾಸ್ ರೀಸೆಂಟ್ ಟೈಮ್ಸಲ್ಲಿ ಬರ್ತಿರೋಂಥ ಕನ್ಸ್ಯೂಮರ್ ಆರ್ FMCG ಸ್ಪೇಸ್ನಲ್ಲಿರುವಂಥ ಕಂಪನೀಸ್ ರಿಲೇಟೆಡ್ ಆಗಿ ಪ್ರೆಷರ್ ಕಾಣಿಸ್ತಾ ಇದೆ. ಅದರಿಂದ ಈ ಜಿಯೋ ಆ್ಯಂಡ್ ರಿಲಯನ್ಸ್ ರಿಟೈಲ್ ಹೇಗೆ ಪರ್ಫಾರ್ಮ್ ಮಾಡಿದೆ ನಾವು ಮಾರ್ಕೆಟ್ ಗಮನಿಸ್ತಾ ಇದೆ. ಆ್ಯಂಡ್ ಲಾಸ್ಟ್ 19 ಟ್ರೇಡಿಂಗ್ ಸೆಷನಿಂದ ಕಂಟಿನ್ಯೂಸ್ಲಿ ಸೆಲ್ ಮಾಡ್ತಾ ಬರ್ತಿರೋಂಥ FISು ನಿನ್ನೆ ಟ್ರೇಡಿಂಗ್ ಸೆಷನಲ್ಲಿ ಬೈ ಮಾಡಿದ್ದಾರೆ. ಇನ್ಫ್ಯಾಕ್ಟು January 17th ಬೈ ಮಾಡಿದ್ದಾರೆ. ಆದರೆ ಅವತ್ತು ನಮಗೆ ಸಂವರ್ಧನ್ ಮದರ್ಸನ್ ಸೋಮಿ ಅವರು ರಿಲೇಟೆಡ್ ಆಗಿ ಒಂದು ಬ್ಲಾಕ್ ಡೀಲ್ ಇತ್ತು, ಅದರಲ್ಲಿ FIS ಒಂದು ಪಾರ್ಟಿಸಿಪೇಷನ್ ಇತ್ತು. ಸೊ ಆವತ್ತೊಂದು ದಿವಸ ನಮಗೆ ಪಾಸಿಟಿವ್ ಆಗಿರ್ಬೋದೇನೋ. ಒಂದು ಟ್ರೇಡಿಂಗ್ ಸೆಷನ್ ಸೈಡ್ಗೆ ಇಟ್ಟರೆ January 17th ಲಾಸ್ಟ್ 19 ಟ್ರೇಡಿಂಗ್ ಸೆಷನಿಂದಾನು FISು ನೆಟ್ ನೆಗೆಟಿವ್ ಆಗಿ ಆನ್ ಆವ್ರೇಜು 15,000 ಕ್ರೋರ್ಸ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಸೆಲ್ ಮಾಡಿದ್ದಾರೆ. ಆದರೆ ನಿನ್ನೆ ಟ್ರೇಡಿಂಗ್ ಸೆಷನಲ್ಲಿ ಬೈಯಿಂಗ್ ಮಾಡಿದ್ದಾರೆ. ಬಟ್ ಅಗೈನ್ ಇವತ್ತು 2,000 ಕ್ರೋರ್ಸ್ ಹತ್ರ ಸೆಲ್ ಮಾಡಿದ್ದಾರೆ. ಫ್ರೆಂಡ್ಸ್, ನಿನ್ನೆ US ರಿಲೇಟೆಡ್ ಆಗಿ ಲೇಬರ್ ಮಾರ್ಕೆಟ್ಸು ಜಾಬ್ ಮಾರ್ಕೆಟ್ ಡೇಟಾ ಅಪ್ಡೇಟ್ ಆಗಿದೆ. ಅದು ಆ್ಯಕ್ಚುಲಿ ಆಗಿ ಪಾಸಿಟಿವ್ ಆಗೇ ಇದೆ. ಆದರೆ ಅದಾದಮೇಲೆ ಫೆಡ್ ಅಫಿಷಿಯಲ್ ಸ್ಟಾಫ್ಸು ಫೆಡ್ ಅಫಿಷಿಯಲ್ಸ್ ಎಲ್ಲರೂ ಮಾಡ್ತಿರೋಂಥ ಕಮೆಂಟ್ಸ್ ನೋಡ್ತಾ ಇದ್ರಿ. ಈ ಫೆಬ್ರವರಿ ಮೀಟಿಂಗು February 1st ಅಪ್ಡೇಟ್ ಆಗ್ತಿರೋಂಥ ಫೆಡ್ ಔಟ್ಕಮ್ನಲ್ಲಿ 50 ಬೇಸಿಸ್ ಪಾಯಿಂಟ್ಸ್ ಅಲ್ಲ, ಕೇವಲ 25 ಬೇಸಿಸ್ ಪಾಯಿಂಟ್ಸ್ ಹೈಕ್ ಇರತ್ತಂತ ಎಕ್ಸ್ಪೆಕ್ಟೇಷನ್ಸು ಆಲ್ರೆಡಿ ಮಾರ್ಕೆಟ್ ಇನ್ಕ್ಲೂಡ್ ಮಾಡ್ಕೊಂಡ ವಿಷಯನ ನಾವು ಜ್ಞಾಪಕ ಇಟ್ಕೋಬೇಕು. ಪ್ರೆಸೆಂಟ್ ಎಸ್ಟಿಮೇಟ್ಸ್ ಅಂತೂ February 1st ಫೆಡ್ ಅವರು 25 ಬೇಸಿಸ್ ಪಾಯಿಂಟ್ಸು ಹೈಕ್ ತಗೋತಾರೆ ಅಂತ. ಆ್ಯಂಡ್ ಮಾರ್ಕೆಟ್ ರಿಲೇಟೆಡ್ ವ್ಯೂ ಪ್ರೀವಿಯಸ್ಲಿ ಇರುವಂಥ ಮೇಂಟೈನ್ ಮಾಡ್ತಿದ್ದೀನಿ. 18,300 ಟು 17,800 ಈ 500 ಪಾಯಿಂಟ್ ರೇಂಜು 18,300 ಹತ್ರ ಬಂದಾಗ ಆ ರೇಂಜಲ್ಲಿ ಬರ್ತಿರೋವಾಗ ಬಿಲೋ 18,300 ಬೇರಿಶ್ ಆಗೇ ನೋಡಿ. ಆ್ಯಂಡ್ 17,800 ಹತ್ರ ಬಂದಾಗ ಅಬೋವ್ 17,800 ಆ ಲೆವೆಲ್ಸಲ್ಲಿ ಬಂದಾಗ ಮಾತ್ರ ಶಾರ್ಟ್ ಆಪರ್ಚುನಿಟೀಸ್ನ ಹುಡುಕಬೇಡಿ. ಅಲ್ಲಿ 17,800 ಬಿಲೋ ಆರ್ ಪರ್ಟಿಕ್ಯುಲರ್ ಆಗಿ ನೋಡಿದ್ರೆ 17,750 ಇಂಟ್ರಾಡೇ ಸೆಷನಲ್ಲಿ ಬ್ರೇಕ್ ಆಗಿ ಬಿಲೋ ಸಸ್ಟೈನ್ ಆಗ್ತಾ ಇದ್ರೇ ಫರ್ದರ್ ಫಾಲ್ ನಮಗೆ ಮಾರ್ಕೆಟ್ನಲ್ಲಿ ಪಾಸಿಬಲ್ ಆಗುತ್ತೆ. ಏಲ್ಸ್ ನಮಗೆ ಈ 500 ಪಾಯಿಂಟ್ ರೇಂಜಲ್ಲಿ 4 ವೀಕ್ಸಿಂದ ಮೂವ್ ಆಗ್ತಿರೋಂಥ ಅಪ್ಕಮಿಂಗ್ ಟೈಮ್ಸಲ್ಲೂ ಹಾಗೇನೆ ಮೂವ್ ಆಗ್ಬೋದು. ಫ್ರೆಂಡ್ಸ್,
ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡು ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗಿ ನೀವು ಮಾರ್ಕೆಟ್ ಟೈಮಲ್ಲಿ ಅಪ್ಡೇಟ್ಸ್ ಪಡೆಯಬಹುದು. ಫ್ರೆಂಡ್ಸ್, ಸೆಬಿ ರಿಲೇಟೆಡ್ ಆಗಿ ಒಂದು ಬಿಗ್ ಅಪ್ಡೇಟೇ ಇದೆ. ಸೆಬಿ ಅವರು ಒಂದು 6 ಎಂಟಿಟೀಸ್ ಮೇಲೆ ಫ್ರಂಟ್ ರನ್ನಿಂಗ್ ಕೇಸಸ್ ಇಟ್ಟಿರೋ ಥರ ಅವ್ರ ರಿಲೇಟೆಡ್ ಆಗಿರೋವಂಥ ಮೊಬೈಲ್ಸು, ಲ್ಯಾಪ್ಟಾಪ್ಸು ಎಲ್ಲನೂ ಸೀಸ್ ಮಾಡಿರೋ ಥರ ಅಪ್ಡೇಟ್ಸ್ ಬರ್ತಿದೆ. ಆ್ಯಂಡ್ ಈ 6 ಎಂಟಿಟೀಸಲ್ಲಿ ಮೀಡಿಯಾ ಚಾನಲ್ಸು ಇರೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಇದರಲ್ಲಿ ಸ್ವಲ್ಪ ಬಿಗಿನರ್ಸ್ಗೆ ಅರ್ಥ ಆಗಿಲ್ದಿರೋ ಒಂದು ಎಲಿಮೆಂಟ್ ಇರ್ಬೋದು. ಸೊ ಫ್ರಂಟ್ ರನ್ನಿಂಗ್ ಅಂದರೆ ಏನು? ಇಫ್ ಮಾರ್ಕೆಟಲ್ಲಿ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಸ್ಟಾಕ್ ರಿಲೇಟೆಡ್ ಆಗಿ, ಎಂಟಿಟಿ ರಿಲೇಟೆಡ್ ಆಗಿ ಬರಬೇಕಂದ್ರೆ ಎಕ್ಸ್ಚೇಂಜಸಲ್ಲೇ ತಿಳ್ಕೊಬೇಕಾಗತ್ತೆ. ಇಫ್ ಅದಲ್ಲದೆ ನಿಮಗೆ ಕಂಪನಿನಲ್ಲಿ ಯಾರಾದರೂ ಪರಿಚಯ ಆಗಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ನಿಮಗೆ ಕಾಂಟ್ಯಾಕ್ಟ್ಸಲ್ಲಿದ್ದು ಅವರು ಎಕ್ಸ್ಚೇಂಜಸ್ಗೆ ಹೇಳೋಕೆ ಮುಂಚೆನೇ ನಮಗೆ ಇನ್ಫಾರ್ಮೇಷನ್ ಕೊಟ್ಟು ಆ ಇನ್ಫಾರ್ಮೇಷನ್ ಮೂಲಕ ನಾವು ಲಾಭ ಪಡ್ತಿದ್ರೆ ಅದು ಸೆಬಿಯವ್ರ ದೃಷ್ಟಿಯಲ್ಲಿ ತಪ್ಪಾಗತ್ತೆ. ಬಿಕಾಸ್ ಪಬ್ಲಿಕ್ಗೆ ತಿಳಿದೇನೆ ಇನ್ಫಾರ್ಮೇಷನ್ ಮುಂಚೆನೇ ತಿಳ್ಕೊಂಡು ಬೈಯರ್ ಸೆಲ್ ಮಾಡಿ ಅದಾದಮೇಲೆ ಪಬ್ಲಿಕ್ ಗೊತ್ತಾದಮೇಲೆ ಬರ್ತಿರೋಂಥ ಮೂವಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಎಥಿಕಲ್ ಅಲ್ಲ ಅಂತ ಸೆಬಿಯವರು ಹೇಳ್ತಿದ್ದಾರೆ. ಇದರಲ್ಲಿ ಫ್ರಂಟ್ ರನ್ನಿಂಗ್ ಇದಕ್ಕೆ ಮುಂಚೆ ಮಾತಾಡ್ಕೊಂಡ ಎಕ್ಸಾಂಪಲ್ ಲೈಕ್ ಕಂಪ್ನಿಗೆ ಸಂಬಂಧಿಸಿರೋ ಮ್ಯಾನೇಜ್ಮೆಂಟು ಟಚ್ಚಲ್ಲಿರೋರು ಮುಂಚೆನೇ ಬೈ ಮಾಡೋದು, ಸೆಲ್ ಮಾಡಿ ಲಾಭ ಪಡ್ತಾ ಇರ್ತಾರೆ. ಇನ್ನೊಂದು ವೇನಲ್ಲೂ ಮೀಡಿಯಾ ಚಾನಲ್ಸ್ ಹೇಳೋಕೆ ಮುಂಚೆನೇ ಆ ಸ್ಟಾಕ್ಸಲ್ಲಿ ಪೊಸಿಷನ್ ತಗೊಂಡು ಸೋಷಿಯಲ್ ಮೀಡಿಯಾ ಆದರೂ, ಡಿಜಿಟಲ್ ಮೀಡಿಯಾ TV ಚಾನಲ್ಸಲ್ಲಾದರೂ ಒಂದು ಸ್ಟಾಕ್ ರಿಲೇಟೆಡ್ ಆಗಿ ಬೈ ರೆಕಮೆಂಡೇಷನ್ಸ್ ಕೊಟ್ಟು ಅದಕ್ಕೆ ಮುಂಚೆ ತುಂಬ ಟೈಮ್ ಬ್ಯಾಕ್ ಮುಂಚೆನೇ ಆ ಸ್ಟಾಕ್ನ ಅಕ್ಯುಮುಲೇಟ್ ಮಾಡಿಕೊಂಡು ಅವ್ರು ರಿಲೇಟೆಡ್ ಆಗಿರೋಂಥ ಇರೋ ನೇಮ್ಸಲ್ಲಿ ಡಿಮ್ಯಾಟ್ ಅಕೌಂಟ್ಸಲ್ಲಿ ಅದನ್ನು ಆ್ಯಡ್ ಮಾಡ್ಕೊತ ಒನ್ಸು ಅದನ್ನು ಪಬ್ಲಿಕ್ ಅನೌನ್ಸ್ ಮಾಡಿ ಆ ಪರ್ಟಿಕ್ಯುಲರ್ ಸ್ಟಾಕ್ಸು ಇಷ್ಟೊಂದು ಬೆಳೆಯುತ್ತೆ, ಹೀಗೆ ಬೆಳೆಯುತ್ತೆ ಅನ್ನೋ ಥರ ಬಸ್ ಕ್ರಿಯೇಟ್ ಮಾಡಿ ಸ್ಟಾಕಲ್ಲಿ ಬರ್ತಿರೋಂಥ ಮೂವ್ ಆದಮೇಲೆ ಅವರು ಪ್ರಾಫಿಟ್ ಬುಕ್ ಮಾಡ್ಕೊತ ಅಲ್ಟಿಮೇಟ್ ಆಗಿ ರೀಟೇಲ್ಸ್ನ ಟ್ರ್ಯಾಪ್ ಮಾಡೋಂಥ ಪ್ರಯತ್ನ ತುಂಬ ಸ್ಟಾಕ್ಸಲ್ಲಿ ನಡೀತಾ ಇರುತ್ತಲ್ವಾ. ಇವನ್ ಇದನ್ನು ಫ್ರಂಟ್ ರನ್ನಿಂಗನೇ ಅಂತಾರೆ. ಈ ಸಿನಾರಿಯೋ ರಿಲೇಟೆಡ್ ಆಗಿ ಸೆಬಿಯವರು ಮಾಡಿರೋಂಥ ರಿಸರ್ಚು ಅವರಿಗೆ ಸ್ವಲ್ಪ ಎಂಟಿಟೀಸ್ನಲ್ಲಿ ಈ ತರಹ ಮಿಸ್ಟೇಕ್ಸಿಂದ ರಿಟೇಲರ್ಸ್ನ ಟ್ರ್ಯಾಪ್ ಮಾಡ್ತಾರಂತ ಅರ್ಥ ಮಾಡಿಕೊಂಡು ಅವ್ರು ರಿಲೇಟೆಡ್ ಆಗಿರುವಂಥ ಬಿಸ್ನೆಸ್ ಆಪರೇಷನ್ಸು ಸೆಬಿಯವರು ಸೀಸ್ ಮಾಡಿರೋ ಥರ ಡೇಟಾ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಆ ಎಂಟಿಟೀಸು 6 ಎಂಟಿಟೀಸು ಯಾವುದು, ಅದರಲ್ಲಿ ಬಿಸ್ನೆಸ್ TV ಚಾನಲ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಅವು ಯಾವ ಚಾನಲ್ಸು ಅದರ ರಿಲೇಟೆಡ್ ಆಗಿ ಇನ್ನೂ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿಲ್ಲ. ಅಪ್ಕಮಿಂಗ್ ಟೈಮ್ಸಲ್ಲಿ ಅದನ್ನು ಸೆಬಿಯವರು ನಮಗೆ ಪಬ್ಲಿಕ್ಗೆ ನೋಟಿಫೈ ಮಾಡಬಹುದು. ಫ್ರೆಂಡ್ಸ್, ಇವತ್ತು ಸನ್ಫಾರ್ಮಾ ಸ್ಟಾಕ್ ನೆಗೆಟಿವ್ ಆಗಿದೆ. ಆದರೆ ಅವರು ತಗೊಂಡಿರೋ ಸ್ಟೆಪ್ ಒಂದು ಬಿಗ್ ಸ್ಟೆಪ್ ಅಂತಲೇ ಅನ್ಕೋಬೇಕು. ಬಿಕಾಸ್ ಇದು ವರ್ಕೌಟ್ ಆಗ್ತಾ ಇದ್ರೆ ಸ್ಟಾಕ್ ರಿಲೇಟೆಡ್ ಆಗಿ ಒಂದು ಹ್ಯೂಜ್ ಪಾಸಿಟಿವ್. ಅಪ್ಕಮಿಂಗ್ ಟೈಮ್ಸಲ್ಲಿ ಒಂದು ವೇಳೆ ಫ್ಲಾಪ್ ಆಗ್ತಾ ಇದ್ರೆ ಆಬ್ವಿಯಸ್ಲಿ ಅದು ನೆಗೆಟಿವ್. ಸನ್ಫಾರ್ಮಾ ಅವರು US ಲಿಸ್ಟ್ ಆಗಿರುವಂಥ ಬಯೋಟೆಕ್ನಾಲಜಿ ಕಂಪನಿ ಆಗಿರುವಂಥ ಕನ್ಸರ್ಟ್ ಫಾರ್ಮಾನು ಎಕ್ವೈರ್ ಮಾಡಿದ್ದಾರೆ. ಆ ಫಾರ್ಮಾ ಕಂಪನಿ ತಯಾರು ಮಾಡ್ತಿರೋದು ಅವರು ಪರ್ಟಿಕ್ಯುಲರ್ ಆಗಿ ಏನು ಮಾಡ್ತಾರೆ ಅಂದರೆ ಅವರು ಏನೂ ತಯಾರಿ ಮಾಡಲ್ಲ, ಓನ್ಲಿ R&D ಮಾಡ್ತಾರೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಅದರಲ್ಲಿ ಭಾಗವಾಗಿ ಅಲೋಪೇಶಿಯಾ ಅರೇಟಾ ಅನ್ನೋ ಕಂಡೀಷನ್ ನಿಮ್ಗೆ ಐಡಿಯಾ ಇದ್ದರೆ ಸಡನ್ ಆಗಿ ಹೇರ್ ಅನ್ನೋದು ಲಾಸ್ ಆಗ್ತಾ ಇರತ್ತಲ್ವ, ಇದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಇದೇ ಡ್ರಗ್ ಅನ್ನೋ ಥರ ಇಲ್ಲಿವರೆಗೂ ಯಾವುದೂ ಇಲ್ಲ. ರೆಮಿಡೀಸ್ ಮಾತ್ರನೇ ಇದೆ ಅದರ ರಿಲೇಟೆಡ್ ಆಗಿ. ಡಿಫ್ರೆಂಟ್ ಮಾಡೆಲ್ಸ್ ಆಫ್ ಟ್ರೀಟ್ಮೆಂಟ್ಸ್ ಇದೆ, ಆದರೆ ಪರ್ಟಿಕ್ಯುಲರ್ ಆಗಿ ಇದೇ ಡ್ರಗ್ ಅಂತ ಯಾವುದೂ ಇಲ್ಲ. ಆದರೆ ಇದರ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಿರೋಂಥ ಬಯೋಟೆಕ್ನಾಲಜಿ ಕಂಪನಿನ ಇವರು ಎಕ್ವೈರ್ ಮಾಡ್ತಾ ಇರೋದು. ಅಂಡ್ ಈ ಬಯೋಟೆಕ್ನಾಲಜಿ ಕಂಪನಿ ರಿಲೇಟೆಡ್ ಆಗಿ ಕಂಪ್ಲೀಟ್ ಅಕ್ವಿಸಿಷನ್ಗೋಸ್ಕರ ಫಸ್ಟ್ ಇವರು $567 million ಪೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. $567 million ಅಂದರೆ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಇದು ಸ್ಟಾಕ್ ಪ್ರೈಸಲ್ಲಿ ಹೇಳಿದ್ರೆ ನಿಮ್ಗೆ ಈಸಿ ಅರ್ಥ ಆಗುತ್ತೆ. US ಲಿಸ್ಟ್ ಆಗಿರೋಂಥ ಕಂಪನಿಗೆ $8 ಪರ್ ಶೇರ್ ಆಗಿ ತಗೊಂತೀವಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇಫ್ ಇವರು R&D ಇನ್ನೂ ಬೆಟರ್ ಆಗಿ ಮಾಡ್ತಾ ಇದ್ರೆ, ಒಳ್ಳೆ ರಿಸಲ್ಟ್ಸ್ ತಗೊಂಡ್ಬರ್ತಾ ಇದ್ರೆ, ಆ ಟರ್ಮ್ಸ್ ನೋಡಿ ಇನ್ನೊಂದು $250 million ಕೊಟ್ಟು ನಾವು ಈ ಕಂಪನಿ ರಿಲೇಟೆಡ್ ಆಗಿ ಅಕ್ವೈಜೇಷನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮೀನ್ಸ್ ಇನ್ಶಿಯಲಿ ಅಂತೂ $8 ಪರ್ ಶೇರು ಅಕ್ವೈರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅದು ಇನ್ನೂ ಬೆಟರ್ ರಿಸಲ್ಟ್ಸ್ ಇವ್ರ ಹತ್ರ ಅಂತ ಬರ್ತಿದ್ರೆ ಈ $8 ಜೊತೆಗೆ ಇನ್ನೊಂದು $3.5 ಸನ್ಫಾರ್ಮ್ ಅವರು ಪೇ ಮಾಡೋದಕ್ಕೆ ರೆಡಿಯಾಗಿರೋ ಥರ ಅಪ್ಡೇಟ್ಸು ರೆಡಿಯಾಗಿದ್ದಾರಂತ ಅಪ್ಡೇಟ್ಸ್ ಬಂದ ಮೇಲೆ ಅಲ್ಲಿ ಕನ್ಸರ್ನ್ ಫಾರ್ಮಾಸ್ಯೂಟಿಕಲ್ನಲ್ಲಿ 20% ಅಪ್ ಕಾಣಿಸಿದೆ. ಆದರೆ ಇದು ಸನ್ಫಾರ್ಮಾ ರಿಲೇಟೆಡ್ ಆಗಿ ಒಂದು ಕ್ವಶನ್ ಮಾರ್ಕ್. ಇಫ್ ಇನ್ ಕೇಸ್ ಈ R&D ಕಂಪನಿ ಏನಾದರೂ ಅಪ್ಕಮಿಂಗ್ ಟೈಮ್ಸಲ್ಲಿ ಅಲೋಪೇಶಿಯಾ ಅರೇಟಾ ರಿಲೇಟೆಡ್ ಆಗಿ ಒಳ್ಳೆ ಡೇಟಾನ ಪೋಸ್ಟ್ ಮಾಡ್ತಾ ಪ್ರೆಸೆಂಟ್ ಇರುವಂಥ ಎಕ್ಸ್ಪೆಕ್ಟೇಷನ್ಸ್ H1 2023 ಮೀನ್ಸ್ ಈ ಫಸ್ಟ್ ಹಾಫ್ ಅಲ್ಲೇನೆ ಅವರು ಇಂಡಿಯನ್ ಮೀನ್ಸ್ ನ್ಯೂಸ್ ಅಪ್ಲಿಕೇಶನ್ US FDA ಅವರಿಗೆ ಫೈಲ್ ಮಾಡ್ತೀವಿ ಅನ್ನೋ ಥರ, ಮೀನ್ಸ್ ಅವ್ರು ಮಾಡಿರೋಂಥ ರಿಸರ್ಚು ಅವ್ರು ಕಂಡಿರೋಂಥ ಡ್ರಗ್ ರಿಲೇಟೆಡ್ ಆಗಿ ಆಚೆ ತಗೊಂಬಂದು ನಾವು ಸೇಲ್ ಮಾಡಬೇಕಂತ ಅನ್ಕೊಂತೀವಿ ಅನ್ನೋ ಥರ US FDA ಅವರು ಪರ್ಮಿಷನ್ ತಗೊಂತೀವಿ ಅಂತ ಹೇಳ್ತಿದ್ದಾರೆ ಫಸ್ಟ್ ಹಾಫ್ನಲ್ಲಿ. ಇಫ್ ಏನಾದರೂ ಅವ್ರು ಅನ್ಕೊಂಡ ಹಾಗೆ ನಡೆದ್ರೆ $200 to $300 million ಪರ್ ಇಯರ್ ಸೇಲ್ಸು ಪರ್ಟಿಕ್ಯುಲರ್ ಆಗಿ ಈ ಡ್ರಗ್ ರಿಲೇಟೆಡ್ ಆಗಿ ಇರುತ್ತೆ. ಅದರಿಂದ ನಾವು ನೋಡಬೇಕು ಅಪ್ಕಮಿಂಗ್ ಟೈಮ್ಸಲ್ಲಿ ಈ ಕನ್ಸರ್ಟ್ ಫಾರ್ಮಾ ರಿಲೇಟೆಡ್ ಆಗಿ ಇನ್ ಫ್ಯೂಚರ್ ಯಾವ ಥರದ್ರು ಅಪ್ಡೇಟ್ ನಾವು ಕೇಳ್ತಾ ಇದ್ರೆ ಅವ್ರ ಬಗ್ಗೆ ನ್ಯೂಸಲ್ಲಿ ಡ್ರಗ್ ಅಪ್ಲಿಕೇಶನ್ ರಿಲೇಟೆಡ್ ಆಗಿ ಅಪ್ಡೇಟ್ಸು US FDA ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಈ ಥರ ಏನಾದರೂ ಬರ್ತಿದ್ರೆ ಅದು ಡೈರೆಕ್ಟಾಗಿ ಸನ್ಫಾರ್ಮಾನ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ವಿಷಯನ ಸನ್ಫಾರ್ಮಾ ಶೇರ್ ಹೋಲ್ಡರ್ಸ್ ಜ್ಞಾಪಕ ಇಟ್ಕೊಳ್ಳಿ. ಆ ಥರ ಏನಾದರೂ ನಡೆದಿಲ್ಲ ಅಂದರೆ ಅವ್ರು ರಿಲೇಟೆಡ್ ಆಗಿ ಸ್ಪೆಂಡ್ ಮಾಡ್ತಿರೋವಂಥ ಹಣ ಅಂಡ್ ಅವ್ರು ಆಲ್ರೆಡಿ ಪೋಸ್ಟ್ ಮಾಡಿದಂಥ ಲಾಸಸ್ಸು ಇವೆಲ್ಲನೂ
ಇವರ ಮಾರ್ಜಿನ್ಸ್ ಅಂಡ್ ಪ್ರಾಫಿಟಬಿಲಿಟಿಯನ್ನು ಡಿಕ್ರೀಸ್ ಮಾಡುತ್ತೆ ಅನ್ನೋ ವಿಷಯನೂ ನಾವು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟು ವೇದಾಂತ ಅಂಡ್ ಹಿಂದೂಸ್ತಾನ್ ಜಿಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ವೇದಾಂತ ರಿಲೇಟೆಡ್ ಆಗಿದ್ದು ಆಕ್ಚುಲ್ ಆಗಿದ್ದು ಪಾಸಿಟಿವ್ ಅಪ್ಡೇಟ್, ಸ್ಟಾಕ್ ಏನು ದೊಡ್ಡದಾಗಿ ರಿಯಾಕ್ಟ್ ಆಗಿಲ್ಲ. ಬಟ್ ಹಿಂದೂಸ್ತಾನ್ ಜಿಂಕ್ ರಿಲೇಟೆಡ್ ಆಗಿದ್ದು ನೆಗೆಟಿವ್ ಅಪ್ಡೇಟ್, ಸ್ಟಾಕ್ ಬಿಗ್ ವೇನಲ್ಲಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಹಿಂದೂಸ್ತಾನ್ ಜಿಂಕ್ ಅವರು ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ, ನಂಬರ್ಸ್ ಆಕ್ಚುಲಿ ಬೆಟರ್ ಆಗೇ ಇದೆ ಅಂಡ್ ನಂಬರ್ಸ್ ಜೊತೆಗೆ ಡಿವಿಡೆಂಡ್ನ ಪ್ರಕಟಣೆ ಮಾಡಿದ್ದಾರೆ. ಈ ಎಂಟೈರ್ ಫೈನಾನ್ಷಿಯಲ್ ಇಯರ್ FY23ನಲ್ಲಿ ಇದು ಥರ್ಡ್ ಇನ್ಕಮ್ ಡಿವಿಡೆಂಡ್. ಈ ಸಲ ಇವರು 13 ರೂಪೀಸ್ ಡಿವಿಡೆಂಡ್ನ ಪ್ರಕಟಣೆ ಮಾಡಿದ್ದಾರೆ. ಅಂಡ್ ಈ ಎಂಟೈರ್ ಫೈನಾನ್ಷಿಯಲ್ ಇಲ್ಲಿವರೆಗೂ ಪ್ರಕಟಣೆ ಮಾಡಿರುವಂಥ ಎಲ್ಲ ಡಿವಿಡೆಂಡ್ ಸೇರಿಸಿದ್ರೆ 49 ರೂಪೀಸ್ 50 ಪೈಸಾ ಇವರು ಡಿವಿಡೆಂಡ್ನ ಪ್ರಕಟಣೆ ಮಾಡಿದ್ದಾರೆ ಶೇರ್ ಹೋಲ್ಡರ್ಸ್ಗೆ. ಇದು ಶೇರ್ ಹೋಲ್ಡರ್ಸ್ ಅಂದರೆ ಯಾರು? FISR, DISR, ರಿಟೇಲರ್ಸ್ ಅಲ್ಲ. ಈ ಹಿಂದೂಸ್ತಾನ್ ಜಿಂಕ್ ರಿಲೇಟೆಡ್ ಆಗಿ ಶೇರ್ನಲ್ಲಿ ಗೌರ್ಮೆಂಟ್ಗೆ 30% ಶೇರ್ ಇದೆ ಅಂಡ್ ವೇದಾಂತಗೆ 65% ಶೇರ್ ಹೋಲ್ಡ್ ಮಾಡ್ತಿದ್ದಾರೆ. ಹಿಂದೂಸ್ತಾನ್ ಜಿಂಕ್ ಅವರು ಡಿವಿಡೆಂಡ್ನ ಪ್ರಕಟಣೆ ಮಾಡ್ತಾ ಇದ್ರೆ ಅದು 30% ಗೌರ್ಮೆಂಟ್ಗೆ ಹೋಗುತ್ತೆ, 65% ವೇದಾಂತಗೆ ಹೋಗುತ್ತೆ. ಸೊ ಅಪ್ಕಮಿಂಗ್ ಟೈಮ್ಸಲ್ಲಿ ವೇದಾಂತ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ವೇದಾಂತ ಪ್ರಕಟಣೆ ಮಾಡ್ತಾರೆ ಬಿಕಾಸ್ ಆಫ್ ಹಿಂದೂಸ್ತಾನ್ ಜಿಂಕ್ ಅವರು ಡಿವಿಡೆಂಡ್ ಪ್ರಕಟಣೆ ಮಾಡಿರೋ ಕಾರಣ. ಸೊ ಇದು ಸ್ವಲ್ಪ ಸೈಡಿಗೆ ಇಟ್ಟರೆ ಸ್ಟಾಕ್ ಏನಕ್ಕೆ ಇವತ್ತು ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವರು ಇವತ್ತು ರಿಸಲ್ಟ್ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಮಾಡಿದ್ದಾರೆ. ವೇದಾಂತಗೆ ಸಂಬಂಧಿಸಿರುವ ಇಂಟರ್ನ್ಯಾಷನಲ್ ಜಿಂಕ್ ಬಿಸ್ನೆಸ್ನ $3 ಬಿಲಿಯನ್ ಹಿಂದೂಸ್ತಾನ್ ಜಿಂಕ್ ಅವರು ಸೆಲ್ ಮಾಡ್ತಿರೋ ಥರ ಹೇಳ್ತಿದ್ದಾರೆ. $3 ಬಿಲಿಯನ್ ಎಷ್ಟಕ್ಕೆ ಮಾರ್ತಿದ್ದಾರೆ ಅಂತ ಸೈಡ್ಗೆ ಇಟ್ಟರೆ ಅವ್ರ ಸೇಲ್ಸ್ನು ಕಂಪೇರ್ ಮಾಡಿದ್ರೆ ಯಾವ ವ್ಯಾಲ್ಯೂಷನಲ್ಲಿ ನಡೀತಿದೆ. ಈ ಟ್ರಾನ್ಸಾಕ್ಷನ್ ಅನ್ನು ನಾವು ಗಮನಿಸಿದ್ರೆ 10 ಟೈಮ್ಸ್ ಎಂಟರ್ಪ್ರೈಸಸ್ ವ್ಯಾಲ್ಯೂ ಟು ಎಬಿಡಾನಲ್ಲಿ ನಡೀತಿದೆ. ಸೊ ಒಂದು ಮೆಟಲ್ ಬಿಸ್ನೆಸ್ಸು 10 ಟೈಮ್ಸ್ ಇವಿ ಟು ಎಬಿಟಾನಲ್ಲಿ ಟ್ರೇಡ್ ಮಾಡೋದು ಅನ್ನೋದು, ಸೆಲ್ ಮಾಡೋದು ಅನ್ನೋದು ಡೆಫಿನೆಟ್ಲಿ ಎಕ್ಸ್ಪೆನ್ಸಿವ್. ಯಾರಿಗೆ ಎಕ್ಸ್ಪೆನ್ಸಿವ್? ಹಿಂದೂಸ್ತಾನ್ ಜಿಂಕ್ ಅವರಿಗೆ, ಬಿಕಾಸ್ ಇವರು ತಗೊಂತಿದಾರಲ್ವಾ. ಅದರಿಂದ $3 ಬಿಲಿಯನ್ ಕೊಟ್ಟು ವೇದಾಂತ ಇಂದ ಇದು ವೇದಾಂತ ಇಂಟರ್ನ್ಯಾಷನಲ್ ಜಿಂಕ್ ಅವರಿಗೆ ಪಾಸಿಟಿವ್. ಈ ಒಂದು ಇನ್ಸಿಡೆಂಟ್ ಇಂದ ಹಿಂದೂಸ್ತಾನ್ ಜಿಂಕ್ ಅವ್ರು ರಿಲೇಟೆಡ್ ಆಗಿರುವಂಥ ಎಂಟೈರ್ ಕ್ಯಾಶ್ ಅನ್ನೋದು ವೈಪ್ಔಟ್ ಆಗುತ್ತೆ. ಡಿಸೆಂಬರ್ 2022ನಲ್ಲಿ ಕ್ಲೋಸಿಂಗ್ ಟೈಮ್ಗೆ 16,000 crores ಹತ್ರ ಹಿಂದೂಸ್ತಾನ್ ಜಿಂಕ್ನಲ್ಲಿ ಕ್ಯಾಶ್ನು ಮೇಂಟೈನ್ ಆಗ್ತಿತ್ತು. ಬಟ್ ಆಫ್ಟರ್ ಈ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದ್ದು ಜೀರೋ ಆಗುತ್ತೆ. ಇದೊಂದೇ ಅಲ್ಲದೆ ಸ್ಟಾಕ್ ಫಾಲ್ ಆಗೋದಕ್ಕೆ ಮೇನ್ ರೀಸನ್ ಇದೊಂದು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಅಲ್ವಾ. ಬಿಕಾಸ್ ಹಿಂದೂಸ್ತಾನ್ ಜಿಂಕ್ನಲ್ಲಿ ವೇದಾಂತ ಅವರಿಗೆ 65% ಶೇರ್ನ ಹೋಲ್ಡ್ ಮಾಡ್ತಿದ್ದಾರೆ. ರಿಲೇಟೆಡ್ ಟು ಪಾರ್ಟಿ ಟ್ರಾನ್ಸಾಕ್ಷನ್ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಲ್ಲಿ ನಡೀತಿದೆ ಅಲ್ವಾ, ಎಂಟೈರ್ ಕ್ಯಾಶ್ ಎಲ್ಲಾನು ವೈಪ್ಔಟ್ ಆಗ್ತಿದೆ ಅಲ್ವಾ. ಅದರಿಂದ ಇದು ಸ್ಟಾಕ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ಪ್ಲೇ ಮಾಡ್ತಿರುವಂತ ಫ್ಯಾಕ್ಟರ್. ಇದರ ಜೊತೆಗೆ 2% ಆಫ್ ರಾಯಲ್ಟಿನು ಆನ್ ಟರ್ನ್ ಓವರ್ ಆನ್ ಸೇಲ್ಸ್ ಇವರು ಪ್ರಮೋಟರ್ಸ್ಗೆ ಪೇ ಮಾಡ್ತೀವಿ ಅಂತ ಹೇಳ್ತಾ ಇರೋದನ್ನು ಇವೆಲ್ಲಾನು ಸ್ಟಾಕ್ ರಿಲೇಟೆಡ್ ಆಗಿ ಇವತ್ತು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ನ ತಗೊಂಡ್ಬಂದಿದೆ. ಎಂಟೈರ್ ಈ ಟ್ರಾನ್ಸಾಕ್ಷನ್ ವೇದಾಂತ ರಿಲೇಟೆಡ್ ಆಗಿ ಪಾಸಿಟಿವ್, ಹಿಂದೂಸ್ತಾನ್ ಜಿಂಕ್ ರಿಲೇಟೆಡ್ ಆಗಿ ನೆಗೆಟಿವ್. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು ಇವತ್ತು ತಗೊಂಡಿರೋಂಥ ಸಪೋರ್ಟ್ 18,020 ಇಂಪಾರ್ಟೆಂಟ್. ಇಫ್ ಅದೇನಾದರೂ ಬ್ರೇಕ್ ಆಗ್ತಾ ಇದ್ರೆ 17,950 ಅಂಡ್ ಇಲ್ಲಿಂದ ಟಾಪ್ ಸೈಡ್ ಮೂವ್ ಆಗ್ತಾ ಇದ್ರೆ 30 ಪಾಯಿಂಟ್ ರೇಂಜನ್ನು ಗಮನಿಸಿ 18,090 to 18,120. ಇಫ್ ಅದು ಬ್ರೇಕ್ ಆಗ್ತಾ ಇದ್ರೆ 18,180. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ರೇಂಜು ಡೌನ್ ಸೈಡು 42,450, ಟಾಪ್ ಸೈಡು 42,600. ಅಂಡು ನಿಫ್ಟಿ ರೇಂಜ್ನ ನಾವು ಹಾಗೆ ಮಾತಾಡ್ಕೊಂಡು ಹಾಗೆ 18,300 ಅಂಡ್ ಟಾಪ್ ಸೈಡು, ಡೌನ್ ಸೈಡು 17,800. ಈ ರೇಂಜ್ ಬ್ರೇಕ್ ಆಗದೇ ಇರೋವರೆಗೂ, ಬ್ರೇಕ್ ಆಗಿ ಕ್ಲೋಸ್ ಆಗಿ ಸಸ್ಟೈನ್ ಆಗದೇ ಇರೋವರೆಗೂ ನಾವು ಈ ರೇಂಜ್ನ ಚೇಂಜ್ ಮಾಡಬೇಕಾಗಿರೋಂಥ ರಿಕ್ವೈರ್ಮೆಂಟ್ ಇಲ್ಲ. ಬಟ್ ಫ್ರೆಂಡ್ಸ್, ಸ್ವಲ್ಪ ಕಾಶಿಯಸ್ ಆಗಿರಿ. ರೀಸೆಂಟ್ ಟೈಮ್ಸಲ್ಲಿ ರೇಂಜ್ ಬೌಂಡಲ್ಲಿ ಇದೆ ಅಲ್ವಾ, ಆದರೆ ಅಪ್ಕಮಿಂಗ್ ಟೈಮ್ಸು ಹಾಗೆ ಇರುತ್ತೆ ಅಂತ ಅನ್ಕೊಬೇಡಿ. ಬಡ್ಜೆಟ್ ಒಂದು ಇವೆಂಟು, ಇಂಪ್ಯಾಕ್ಟು ಮಾರ್ಕೆಟ್ ಮೇಲೆ ಹೇಗಿರುತ್ತೆ ಅನ್ನೋದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಎಡ್ಜಸ್ಟಿಂದ ಪ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.